ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸುವರ್ಣ ಫ್ಯಾಷನ್ಸ್. ಈ ವಿಡಿಯೋದಲ್ಲಿ ಕೆಲವೊಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ಸ್ನ ತೋರಿಸ್ತಿದ್ದೀನಿ. ಇದು ಲೋಟಸ್ ಡಿಸೈನು. ಸಿಂಪಲ್ಲಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ಗೆ. ಈ ಕಸ್ಟಮರ್ದು ಒಂದು 3 ಬ್ಲೌಸಸ್ ಇತ್ತು. ಎಲ್ಲನೂ ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಗೊಂಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಇವರೇನು ಇದೇ ಡಿಸೈನ್ ಬೇಕು ಅಂತ ಏನು ಚೂಸ್ ಮಾಡಿಬಿಟ್ಟು ಹೋಗಿಲ್ಲ. ನೀವೇ ಯಾವುದಾದ್ರೂ ಡಿಸೈನನ್ನು ಹಾಕಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವರು ತುಂಬಾ ಗ್ರ್ಯಾಂಡಾಗಿರುವಂಥ ಡಿಸೈನ್ಸ್ನ ಹಾಕೋದಿಲ್ಲ. ಹಾಗಾಗಿನೇ ನಾನು ಸಿಂಪಲ್ಲಾಗೆ ವರ್ಕ್ ಮಾಡ್ತಿದ್ದೀನಿ ಇವ್ರ ಬ್ಲೌಸ್ಗೆ. ಇದು ಸ್ಲೀವ್ಸ್ಗೆ ಡಿಸೈನು. ಸಿಂಪಲ್ಲಾಗಿ ಒಂದು ಫ್ಲವರ್ ಕೊಡ್ತಿದ್ದೀನಿ ಸೆಂಟ್ರಿಗೆ. ಬ್ಲೌಸ್ ಪೀಸಲ್ಲೇ ಬಾರ್ಡ್ರ್ ಬಂದಿದೆ ನೋಡಿ. ಹಾಗಾಗಿನೇ ಕೆಳಗಡೆ ಬಾರ್ಡರ್ ಏನು ವರ್ಕ್ ಮಾಡ್ತಾ ಇಲ್ಲ. ಲಾಂಗ್ ಸ್ಲೀವೇ ಹೇಳಿದ್ದಾರೆ. ಹಾಗಾಗಿ ಇವ್ರಿಗೆ ಒಂದು 9 ಇಂಚ್ ತನಕ ಸ್ಲೀವ್ಸು ಲೆಂತ್ ಸಿಗುತ್ತೆ. ಬೇರೆ ಡಿಸೈನು ಚೇಂಜ್ ಮಾಡ್ತಾ ಇದ್ದೀನಿ ಈಗ. ಇಲ್ಲಿ ಬೇರೆಯವ್ರ ಬ್ಲೌಸ್ ಇದು ಸ್ಟಾರ್ಟಿಂಗಲ್ಲಿ ಡಿಸೈನ್ ಸೆಟ್ ಮಾಡೋದು ಇದೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ಥ್ರೆಡ್ಸ್ ಹಾಕೋದು ಮತ್ತು ಫ್ರೇಮ್ ಫಿಟ್ ಮಾಡೋದು ಇದೆಲ್ಲದಕ್ಕೂ ಸಹ ಟೈಮ್ ತುಂಬಾ ತಗೊಳುತ್ತೆ. ಇದು ಡಿಸೈನ್ ಎಲ್ಲ ಸೆಟ್ ಮಾಡಿದ್ದಾದಮೇಲೆ ಥ್ರೆಡ್ಸ್ ಏನೂ ಪ್ರಾಬ್ಲಮ್ ಬರಲಿಲ್ಲ ಅಂದರೆ ನೆಕ್ ಫುಲ್ಲು ವರ್ಕ್ ಹಾಕೋದು ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಬೈ ಚಾನ್ಸ್ ಥ್ರೆಡ್ ಕಟ್ಟಿಂಗ್ ಏನಾದ್ರು ಆಗ್ತಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಯಾವ ಕಲರ್ ಥ್ರೆಡ್ ಎಲ್ಲಿಗೆ ಕೊಡಬೇಕು ಅನ್ನೋದೆಲ್ಲ ಸ್ವಲ್ಪನೇ ಟೈಮ್ ತಗೊಂಡೇ ಮಾಡಬೇಕಾಗುತ್ತೆ. ಸ್ವಲ್ಪ ಬೇಗನೆ ಮಾಡೋಕ್ಕೋದ್ರೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿನೇ ನಾನು ಸ್ಟಾರ್ಟಿಂಗಲ್ಲಿ ಥ್ರೆಡ್ಸ್ ಎಲ್ಲ ಸೆಟ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಂಡೇ ಮಾಡ್ತೀನಿ. ಇದು ಬೇರೆ ಬ್ಲೌಸು. ಹಾಗೆಯೇ ನೆಕ್ ಎಲ್ಲಿ ಕೂರಿಸ್ಕೋಬೇಕು ಅನ್ನೋದು ಸಹ ಸ್ವಲ್ಪ ಟೈಮ್ ತಗೊಳುತ್ತೆ. ಫಸ್ಟ್ ಬ್ಯಾಕ್ ನೆಕ್ಕು ಪರ್ಫೆಕ್ಟಾಗಿ ನಮಗೆ ಎಲ್ಲಿಗೆ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ನೆಕ್ಗೆ ವರ್ಕ್ ಹಾಕ್ಕೊಂಡ್ರೆ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಬ್ಲೌಸ್ ಪೀಸು ಸಹ ಸೇವ್ ಆಗುತ್ತೆ. ಕರೆಕ್ಟಾಗಿ ನಾವು ನೋಡಿ, ನಾನು ಮಾರ್ಕ್ ಮಾಡಿದ್ನಲ್ವ ಅಲ್ಲಿ ಕರೆಕ್ಟಾಗಿ ಬಂದಿದೆ. 2 ಮಾರ್ಕ್ ಮಾಡಿರ್ತೀನಿ. ಎಲ್ಲಿಗೆ ನೆಕ್ಕು ಬೇಕು ಮತ್ತು ಕಚ್ಚಾ ಎಷ್ಟು ಬಿಡ್ತೀವಿ ಅದಕ್ಕೂ ಒಂದು ಮಾರ್ಕ್ ಹಾಕಿರ್ತೀನಿ ನಾನು. ಇದೂ ಅಷ್ಟೇ ಸಿಂಪಲ್ ನೆಕ್ಕು. ಇವ್ರಿಗೂ ಜಾಸ್ತಿ ಡಿಸೈನ್ ಬೇಡ ಅಂತ ಹೇಳಿದರು. ಹಾಗಾಗಿ ಸಿಂಪಲ್ಲಾಗೆ ವರ್ಕ್ ಹಾಕ್ತಿದ್ದೀನಿ. ಇದರಲ್ಲಿ ಜರಿ ಥ್ರೆಡ್ ತುಂಬಾ ಯೂಸ್ ಮಾಡಿದ್ದೀನಿ. ಸ್ಯಾರಿ ಕಲರಲ್ಲಿ ಜರಿ ಥ್ರೆಡ್ ಚೆನ್ನಾಗಿ ಕಾಣ್ತಿದೆ. ಹಾಗಾಗಿ ಇದಕ್ಕೆ ಜಾಸ್ತಿ ಜರಿ ಥ್ರೆಡ್ ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಈ ವೀಕಲ್ಲಿ ಈ ಥರ ಸಿಂಪಲ್ ವರ್ಕ್ ಹಾಕಿರೋವಂಥ ಬ್ಲೌಸಸ್ಸು ತುಂಬಾ ಸ್ಟಿಚ್ ಮಾಡಿರೋದು. ಇದು ನೋಡಿ ಫ್ರಂಟ್ ನೆಕ್ಕು. ಈ ಬ್ಲೌಸ್ಗೆ ಸ್ಲೀವ್ಸ್ಗೂ ಸಹ ಇದೇ ಥರ ಬಾರ್ಡ್ರ್ ಕೊಟ್ಟಿದ್ದೀನಿ. ಅವ್ರಿಗೆ ಫ್ಲವರ್ ಬೇಡ ಅಂತ ಹೇಳಿದರು ಮಧ್ಯದಲ್ಲಿ. ಹಾಗಾಗಿ ಇದೇ ಥರ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು. ನಾನು ಈ ವಿಡಿಯೋ ಶೇರ್ ಮಾಡೋಷ್ಟರಲ್ಲಿ ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.